ರಾಜ್ಯಸಭೆಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಿತೀಶ್ ಕುಮಾರ್. ಬಿಹಾರ್ ಸಿಎಂ ನಿತೀಶ್ ಕುಮಾರ್ ರಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಪಾಟ್ನಾದಿಂದ ಅವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು. ಬಿಹಾರ ಸಿಎಂ ನಿತೀಶ್ ಕುಮಾರ್ ಶೀಘ್ರ ತಮ್ಮ ಸಿಎಂ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ನೀಡಲಿದ್ದಾರೆ. ಬಿಹಾರದಲ್ಲಿ ಬಿಜೆಪಿಗೆ ಈಗ ಮುಖ್ಯಮಂತ್ರಿ ಸ್ಥಾನ ಒಲಿಯುವ ಸಾಧ್ಯತೆಗಳು ದಟ್ಟವಾಗಿದೆ, ನಿಚ್ಚಳವಾಗಿದೆ. ನಿತೀಶ್ ಪುತ್ರ ನಿಶಾಂತ್ ಕುಮಾರ್ ಅವರಿಗೆ ಡಿಸಿಎಂ ಪಟ್ಟವನ್ನು ನೀಡುವ ನಿರೀಕ್ಷೆಗಳು, ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಬಿಹಾರದ ಅತ್ಯಂತ ದೀರ್ಘ ಅವಧಿಯ ಸೇವೆಯನ್ನ ಸಲ್ಲಿಸಿದ ಸಿಎಂ ಆಗಿ ನಿತೀಶ್ ಕುಮಾರ್ ಹೆಗ್ಗಳಿಕೆಯನ್ನ ಗಳಿಸಿದ್ದಾರೆ. ಸದ್ಯ ಅವರಿಗೆ 75 ವರ್ಷ ವಯಸ್ಸು. 75 ವರ್ಷದ ನಿತೀಶ್ ಕುಮಾರ್ ಈಗ ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂಥದ್ದು. ನಿತೀಶ್ರ ಬಳಿಕ ಸಿಎಂ ಪಟ್ಟ ಏರೋರು ಯಾರು ಅನ್ನೋ ಬಗ್ಗೆ ಸದ್ಯ ಬಿಹಾರದಲ್ಲಿ ಜೋರಾಗಿ ಚರ್ಚೆ ನಡೀತಾ ಇದೆ. ಇನ್ನು ಹೊಸ ಸರ್ಕಾರಕ್ಕೆ ಸಂಪೂರ್ಣವಾಗಿ ನಾನು ಕೂಡ ಸಹಕಾರವನ್ನ ಕೊಡ್ತೀನಿ ಅಂತೇಳಿ ನಿತೀಶ್ ಕುಮಾರ್ ಹೇಳಿದ್ದಾರೆ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಚಂದ್ರಮೋಹನ್, ನಿತೀಶ್ ಕುಮಾರ್ ಅವರು ಈಗ ರಾಜ್ಯಸಭೆಗೆ ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು, ಜೊತೆಗೆ ಶೀಘ್ರದಲ್ಲೇ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ಕೊಡೋದಕ್ಕಿದ್ದಾರೆ. ಹಾಗಿದ್ರೆ ಸಿಎಂ ರೇಸ್ನಲ್ಲಿ ಇರುವಂಥವರು ಯಾರು ಬಿಹಾರಕ್ಕೆ ಈಗ? ಹೌದು ನವೀನ್, ಸುದೀರ್ಘ 26 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇದ್ದ ಬಳಿಕ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ಇವತ್ತು ರಾಜ್ಯಸಭೆಯ ಸದಸ್ಯ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರ ಉತ್ತರಾಧಿಕಾರಿಯಾಗಿ ಬಿಜೆಪಿ ಪಕ್ಷದ ಸಾಮ್ರಾಟ್ ಚೌಧರಿ ಅವರ ಹೆಸರು ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಸಾಮ್ರಾಟ್ ಚೌಧರಿ ಅವರೇ ಬಿಹಾರದ ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಬಹುದು ಅನ್ನುವ ಚರ್ಚೆಗಳು ಬಿಹಾರದ ರಾಜಕೀಯ ವಲಯದಲ್ಲಿ ನಡೀತಾ ಇವೆ. ಜೊತೆಗೆ ಬಿಹಾರದ ಉಪಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಅಧಿಕಾರವನ್ನು ವಹಿಸಿಕೊಳ್ಬಹುದು ಅನ್ನುವ ಚರ್ಚೆಗಳು ಕೂಡ ನಡೀತವೆ. ಈಗಾಗಲೇ ನಿತೀಶ್ ಕುಮಾರ್ ಅವರಿಗೆ 75 ವರ್ಷ ವಯಸ್ಸಾಗಿದೆ ಮತ್ತು ಅವರ ಆರೋಗ್ಯ ಕೂಡ ಸ್ವಲ್ಪ ಮಟ್ಟಿಗೆ ಸರಿ ಇಲ್ಲ. ಈ ಕಾರಣಕ್ಕಾಗಿನೇ ಸಿಎಂ ಸ್ಥಾನದಿಂದ ಕೆಳಗಿಳಿದು ರಾಜ್ಯಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ನಿತೀಶ್ ಕುಮಾರ್ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಮತ್ತು ಬಿಜೆಪಿ ಕೂಡ ಇದಕ್ಕೆ ಬೆಂಬಲವನ್ನ ಕೂಡ ಕೊಟ್ಟಿದೆ. ಈಗ ಮುಖ್ಯವಾಗಿ ರಾಷ್ಟ್ರ ರಾಜಕಾರಣವನ್ನ ಪ್ರವೇಶಿಸಿದ ಬಳಿಕ ನಿತೀಶ್ ಕುಮಾರ್ ಅವರು ಏನಾದ್ರೂ ಕೂಡ ಕೇಂದ್ರದಲ್ಲಿ ಸಚಿವರಾಗ್ತಾರ ಹೇಗೇನೋ ಅಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ಆದ್ರೆ ಬಿಹಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಯ ಎಂಎಲ್ಎಗಳು ಆಯ್ಕೆಯಾಗಿದ್ದಾರೆ. ಜೆಡಿಯುಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಯ ಎಂಎಲ್ಎಗಳು ಆಯ್ಕೆಯಾಗಿದ್ರು ಕೂಡ ನಿತೀಶ್ ಕುಮಾರ್ ಅವರ ಹಿರಿತನ, ಜೊತೆಗೆ ಅವರು ಉತ್ತಮ ಆಡಳಿತವನ್ನ ನೀಡಿದ್ದು, ಸುಶಾಸನವನ್ನ ಕೊಟ್ಟಿದ್ದಂತ ಕಾರಣಕ್ಕಾಗಿ, ಅವರ ಗುಡ್ ಇಮೇಜ್ ನ ಕಾರಣಕ್ಕಾಗಿ ಅವರಿಗೆ ಸಿಎಂ ಸ್ಥಾನವನ್ನ ಬಿಜೆಪಿ ಪಕ್ಷ ಬಿಟ್ಟಿತ್ತು. ಆದ್ರೀಗ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಬಿಜೆಪಿ ತನಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತೇಳಿ ಜೆಡಿಯು ಅನ್ನು ಕೂಡ ಕೇಳ್ಕೊಂಡಿದೆ. ಈ ಕಾರಣಕ್ಕಾಗಿ ಈಗ ಮುಂದೆ ಸಿಎಂ ಸ್ಥಾನ ಬಿಜೆಪಿ ಪಕ್ಷದ ಪಾಲಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿಯಿಂದ ಸಾಮ್ರಾಟ್ ಚೌಧರಿ ಅವರೇ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಕೂಡ ಇವೆ, ಅಥವಾ ಬೇರೆ ಯಾವ್ದಾದ್ರು ನಾಯಕರನ್ನ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಮುಂದಿನ ತಿಂಗಳು ಉತ್ತರ ಸಿಗುತ್ತೆ. ಯಾಕೆಂತಂದ್ರೆ ನಿತೀಶ್ ಕುಮಾರ್ ಅವರು ರಾಜ್ಯಸಭೆ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮುಂಚಿತವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಲ್ಲಿವರೆಗೂ ಕೂಡ ಅವರು ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ. ಹಾಗಾಗಿ ರಾಜ್ಯಸಭೆ ಸದಸ್ಯ ಸ್ಥಾನ ಮುಂದಿನ ತಿಂಗಳ ನಂತರ ಶುರುವಾಗುತ್ತೆ. ಅಲ್ಲಿವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದಾದ ಬಳಿಕ ರಾಜ್ಯಸಭೆ ಸದಸ್ಯರಾಗಿ ಮುಂದುವರಿಲಿದ್ದಾರೆ. ಹೀಗಾಗಿ ಮುಂದೆ ಬಿಹಾರದ ಸಿಎಂ ಆಗಿ ಬಿಜೆಪಿ ಪಕ್ಷದಿಂದ ಯಾರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಸಾಮ್ರಾಟ್ ಚೌಧರಿ ಅವರನ್ನ ಆಯ್ಕೆ ಮಾಡಲಾಗುತ್ತಾ ಅಥವಾ ಬೇರೊಬ್ಬ ನಾಯಕರನ್ನ ಆಯ್ಕೆ ಮಾಡಲಾಗುತ್ತಾ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಈಗ ಜೆಡಿಯು ಪಕ್ಷದ ಕಾರ್ಯಕರ್ತರು ಕೂಡ ಈಗ ನಿತೀಶ್ ಕುಮಾರ್ ಅವರು ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರೋದನ್ನ ವಿರೋಧಿಸಿ ತೀವ್ರವಾಗಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪಾಟ್ನಾದ ಜೆಡಿಯು ಕಚೇರಿನಲ್ಲೇ ಕುರ್ಚಿಗಳನ್ನ, ಚೇರುಗಳನ್ನೆಲ್ಲವೂ ಕೂಡ ಮುರಿದಾಕಿ ತಮ್ಮ ಪ್ರತಿಭಟನೆಯನ್ನ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಅವರೇ ಮುಂದುವರಿಬೇಕು, ಬಿಜೆಪಿಗೆ ಸಿಎಂ ಸ್ಥಾನವನ್ನ ಬಿಟ್ಕೊಳ್ಬಾರ್ದು ಅಂತೇಳಿ ಜೆಡಿಯು ಪಕ್ಷದ ಕಾರ್ಯಕರ್ತರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ವಯಸ್ಸಿನ ಕಾರಣದಿಂದಾಗಿ ಈಗ ನಿತೀಶ್ ಕುಮಾರ್ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿಯಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಈ ರೀತಿಯಾದಂತಹ ಮಾತುಕತೆ ಬಿಜೆಪಿ ಮತ್ತು ಜೆಡಿಯು ನಡುವೆ ನಡೆದಿತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಲೇ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಯಾಕೆಂತಂದ್ರೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳ್ತಾ ಇದ್ರು, ಈ ಚುನಾವಣೆಯ ಬಳಿಕ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಇರೋದಿಲ್ಲ ಅಂತೇಳಿ. ಹಾಗಾಗಿ ನಿತೀಶ್ ಕುಮಾರ್ ಅವರನ್ನು ಕೂಡ ಸಿಎಂ ಸ್ಥಾನದಿಂದ ವಯಸ್ಸಿನ ಕಾರಣ ಕೊಟ್ಟು ಬಿಜೆಪಿ ಕೆಳಗಿಳಿಸಿ ಆ ಒಂದು ಸಿಎಂ ಸ್ಥಾನವನ್ನ ತಾನು ಪಡ್ಕೊಳ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.